ಬ್ರೇಕ್ ನಂತರ ಮತ್ತೆ ಸ್ವಾಗತ. ದೇಶ ವಿದೇಶ ಸುದ್ದಿಗಳನ್ನು ಫಟಾಫಟ್ ಆಗಿ ನೋಡೋಣ ಮಾರ್ನಿಂಗ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಇಂದು ಕಡಲನಗರಿ ಮಂಗಳೂರಿಗೆ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಲಿದ್ದಾರೆ. ಇಂದು ಮಧ್ಯಾಹ್ನ 3:15ಕ್ಕೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಸಿದ್ದರಾಮಯ್ಯ ನಗರದ ಉರ್ವ ಮಾರ್ಕೆಟ್ ಬಳಿಯ ಒಳ ಕ್ರೀಡಾಂಗಣ ಉದ್ಘಾಟನೆ ಮಾಡಲಿದ್ದಾರೆ. ಬಳಿಕ ಪಡೀಲ್ನಲ್ಲಿ ನೂತನವಾಗಿ ನಿರ್ಮಾಣವಾದ ಜಿಲ್ಲಾಧಿಕಾರಿಗಳ ಕಚೇರಿ ಪ್ರಜಾಸೌಧ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಮತ್ತು ವಿವಿಧ ಇಲಾಖೆಗಳ ಸರ್ಕಾರಿ ಸವಲತ್ತುಗಳ ವಿತರಣಾ ಸಮಾರಂಭದಲ್ಲಿ ಭಾಗಿಯಾಗಲಿದ್ದಾರೆ. ಬಳಿಕ ಉಳ್ಳಾಲ ಸೈಯದ್ ಮೊಹಮ್ಮದ್ ಶರೀಫುಲ್ ಮದನಿ ದರ್ಗಾ ಉಳ್ಳಾಲ ಉರುಸ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಾತ್ರಿ 8:25ಕ್ಕೆ ಮಂಗಳೂರಿನಿಂದ ಬೆಂಗಳೂರಿಗೆ ಸಿದ್ದರಾಮಯ್ಯ ವಾಪಸ್ ಆಗಲಿದ್ದಾರೆ. ಪಹಲ್ಗಾಮ್ ಘಟನೆ ಆದ ದಿನದಿಂದ ಇಲ್ಲಿಯ ತನಕ ಏನಾಗಿದೆ ಅಂತ ಜನ ಎಲ್ಲ ನೋಡಿದ್ದಾರೆ. ನಮ್ಮ ಭಾರತೀಯ ಸೇನೆ ದೇಶವನ್ನ ರಕ್ಷಣೆ ಮಾಡಿದೆ, ಅವರಿಗೆ ನಾವು ಕೃತಜ್ಞತೆಯನ್ನ ಸಲ್ಲಿಸ್ತೀವಿ ಅಂತ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಹೇಳಿದ್ದಾರೆ. ಇನ್ನು ಏಪ್ರಿಲ್ 22ನೇ ತಾರೀಕು ಘಟನೆ ಆದ್ಮೇಲೆ ಪಿಎಂ ಸೌದಿಯಿಂದ ವಾಪಸ್ ಬಂದು ಬಿಹಾರಕ್ಕೆ ಹೋಗಿ ಭಾಷಣ ಮಾಡಿದ್ರು. ಪ್ರಧಾನಮಂತ್ರಿಗಳು ಆಲ್ ಪಾರ್ಟಿ ಮೀಟಿಂಗ್ಗೆ ಬರಲಿಲ್ಲ. ಇದರಿಂದ ಏನು ಸಂದೇಶ ಕೊಡೋದಕ್ಕೆ ಹೊರಟಿದ್ದಾರೆ? ಎಲ್ಲರಿಗಿಂತಲೂ ಮೋದಿ ಸುಪ್ರೀಂ ಅಂತ ಅನ್ಕೊಂಡಿದ್ದಾರೆ. ಅವರು ರೆಕಾರ್ಡ್ ಮಾಡಿ ಕಳಿಸಿದ್ದನ್ನ ದೇಶದ ಜನ ನೋಡಬೇಕು. ಒಂದು ಸುದ್ದಿಗೋಷ್ಠಿ ಮಾಡಲಿಲ್ಲ. ಪಾಕಿಸ್ತಾನ ಬೇಡಿಕೊಂಡಿದ್ರು, ಅದಕ್ಕೆ ಕದನ ವಿರಾಮ ಅಂತ ಹೇಳಿದ್ದಾರೆ. ಅದಕ್ಕೂ ಮೊದಲು ಟ್ರಂಪ್ ಘೋಷಣೆ ಮಾಡಿದ್ರು. ಕದನ ವಿರಾಮ ಘೋಷಣೆ ಆದ್ಮೇಲೆ ನಮ್ಮ ಮೇಲೆ ಪಾಕಿಸ್ತಾನ ಅಟ್ಯಾಕ್ ಮಾಡ್ತು. ಅದು ಹೆಚ್ಚು ಚರ್ಚೆ ಆಗಿಲ್ಲ. ಅಮೆರಿಕದ ಮಧ್ಯಪ್ರವೇಶದ ಕಾರಣಕ್ಕೆ ಕದನ ವಿರಾಮ ಆಯ್ತಾ? ಈ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೀಬೇಕು ಅಂತ ಸಂತೋಷ್ ಲಾಡ್ ಹೇಳಿದರು. ಪಿಒಕೆ ವಾಪಸ್ ಪಡೆಯೋದು ಹಾಗೂ ಉಗ್ರರ ಅಡಗುದಾಣ ನಾಶ ಮಾಡೋಕೆ ಇದೊಂದು ಒಳ್ಳೆಯ ಸಮಯ. ಯಾವ ಕಾರಣಕ್ಕೆ ಕದನ ವಿರಾಮ ಆಯಿತು ಗೊತ್ತಾಗ್ತಾ ಇಲ್ಲ ಅಂತ ಮಾಜಿ ಸಂಸದ ಉಗ್ರಪ್ಪ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕದನ ವಿರಾಮವನ್ನ ಘೋಷಣೆ ಮಾಡಿದ್ದು ಅಮೆರಿಕದ ಅಧ್ಯಕ್ಷ ಟ್ರಂಪ್. ಪಹಲ್ಗಾಮ್ ಮೇಲೆ ಉಗ್ರರ ದಾಳಿಯಾದಾಗ ಸೆಕ್ಯೂರಿಟಿಯೇ ಇರಲಿಲ್ಲ. ಸರ್ವಪಕ್ಷದ ಸಭೆ ಕರೆದು ಪ್ರಧಾನಿಯ ಸಭೆಗೆ 2 ಬಾರಿ ಗೈರಾದರು. ಕರ್ನಲ್ ಸೋಫಿಯಾ ಖುರೇಶಿ ನಮ್ಮ ರಾಜ್ಯದ ಸೊಸೆ, ಆ ಹೆಣ್ಣು ಮಗಳ ಮೇಲೆ ಕೇಂದ್ರ ಸರ್ಕಾರ ಹಾಗೂ ಸೇನಾಧಿಕಾರಿಗಳು ನಂಬಿಕೆ ಇಟ್ಟು ದಾಳಿಯ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ತಿಳಿಸಿದ್ರು. ಆದರೆ ಬಿಜೆಪಿಯ ಸಚಿವನೊಬ್ಬ ಸೋಫಿಯಾ ಅವರನ್ನ ಉಗ್ರಗಾಮಿ ಸಹೋದರಿ ಅಂತ ಕರೆದರು. ಇದು ಈ ದೇಶದ ಸೇನೆಗೆ ಮಾಡಿರುವ ಅಪಚಾರ. ಕೂಡಲೇ ಇವರನ್ನ ಮಂತ್ರಿ ಸ್ಥಾನದಿಂದ ತೆರವು ಮಾಡಿ ಕಾನೂನು ಕ್ರಮವನ್ನ ಕೈಗೊಳ್ಳಿ. ಮೋದಿ ಈ ದೇಶದ ಜನರ ಹಾಗೂ ಸೈನಿಕರ ಕ್ಷಮೆ ಕೋರಬೇಕು ಅಂತ ಮಾಜಿ ಸಂಸದ ಉಗ್ರಪ್ಪ ಹೇಳಿದರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.